ಜನರೇಶಕ ಸುದ್ದಿ ಮನೆಯಿಂದ ನಾಗರಾಜ್ ಬಿಆರ್. ನೋಡಿ ವೀಕ್ಷಕರೇ, ಈ ದಿನ ಒಬ್ಬ ಒಳ್ಳೆಯ ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿ ಈ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಘಟಕ ಅಂತಂದಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಈ ನಿಗಮದಲ್ಲಿ ಒಬ್ಬ ನಿಷ್ಠಾವಂತ ಅಧಿಕಾರಿ ನಿವೃತ್ತಿ ಹೊಂದುತ್ತಾ ಇದ್ದಾರೆ. ನಮಗೂ ತುಂಬ ಬೇಸರ ಆಗ್ತಾಯಿದೆ. ಯಾಕಂತ ಈಗಿನ ಕಾಲದಲ್ಲಿ ನಿಷ್ಠಾವಂತ ಸಿಬ್ಬಂದಿ ವರ್ಗದವರು ಸಿಗುವುದೇ ಕಷ್ಟ. ಅಂಥದ್ರಲ್ಲಿ ಇರುವವ್ರನ್ನ ನಾವು ಕಳ್ಕೊತಾ ಇದ್ದೀವಿ ಅಂದರೆ ಏನೋ ಒಂಥರ ದುಗುಡ ದುಮ್ಮಾನ. ಏಕೆಂದರೆ ಯಾವುದೇ ಒಂದು ಪ್ರಯಾಣಿಕರಾಗಲಿ ರಾತ್ರಿ 10 ಗಂಟೆ ಆಗ್ಬೋದು, 11 ಗಂಟೆ ಆಗ್ಬೋದು, ಯಾವುದಾದ್ರೂ ಒಂದು ಬಸ್ ಬಂದಿಲ್ಲ, ಯಾವುದಾದ್ರೂ ಒಂದು ಇದು ಬಂದಿಲ್ಲ ಅಂತಂದ್ರೂ ಸಹ ಅವರು ಒಂದೇ ಒಂದು ಫೋನ್ ಕಾಲ್ಗೆ ಮನ ಮಿಡಿಯುವಂತೆ ಮಾತಾಡ್ತಾರೆ. ಸರಿಯಾದ ರೀತಿಯಲ್ಲಿ ಈ ಒಂದು ಬಸ್ಸುಗಳನ್ನ ಏನು ಆಪ್ರೇಟ್ ಆಗಬೇಕೋ ಆ ರೀತಿ ಆಪ್ರೇಟ್ ಮಾಡಿಸ್ತಾರೆ. ಇನ್ನು ಕೆಲವು ಬಸ್ಸುಗಳು ಈ ಒಂದು ಬೆಂಗಳೂರು ನಮಗೆ ಕೂದಲ ಅಂತರದಲ್ಲಿದೆ, ಅಂದರೆ ಸುಮಾರು ಒಂದು 77 ಕಿಲೋಮೀಟರ್ ಅಂತರವಿರುವ ರಾಜ್ಯದ ರಾಜಧಾನಿಗೆ ಸುಮಾರು ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ. ಆದರೆ ಸುಮಾರು ನಮ್ಮ ಇವರು ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೇ ಅತ್ಯಂತ ರೆವಿನ್ಯೂ ಬರೋವಂಥ ಘಟಕ ಅಂದರೆ ನಮ್ಮ ಚಿಂತಾಮಣಿ ಘಟಕ ಅಂತ ಹೇಳ್ಬೋದು. ನೋಡಿ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಅದು ಘಟಕ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಆದ್ರೂ ರೆವಿನ್ಯೂದಲ್ಲಿ ಚಿಕ್ಕಬಳ್ಳಾಪುರ ಕಮ್ಮಿ, ನಮ್ಮ ಚಿಂತಾಮಣಿ ರೆವಿನ್ಯೂದಲ್ಲಿ ಜಾಸ್ತಿ. ನಾವು ಬೆನ್ನು ತಟ್ಕೊತೀವಿ ನಮ್ಮ ಡಿಪೋ ನಾವು ತುಂಬ ಚೆನ್ನಾಗಿದೆ ಅಂತ. ಇಲ್ಲಿನ ಸಿಬ್ಬಂದಿ ವರ್ಗದವರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಯಾವುದೇ ಒಂದು ರೀತಿಯಲ್ಲಿಗಳೇ ದೂರುಗಳಾಗಲಿ ಬರೋದಿಲ್ಲ. ಸುಮಾರು ಸರಿ ಎಷ್ಟೋ ಸರಿ ಕೆಲವು ರೈತರಿಗೆ, ಸುಮಾರು ಜನಸಾಮಾನ್ಯರಿಗೆ ತೊಂದರೆ ಆದಾಗ ಈ ಒಂದು ಸ್ಪಂದನೆ ಸಿಬ್ಬಂದಿ ವರ್ಗದಿಂದ ಏನಿರುತ್ತೆ ಅಂದರೆ ಒಳ್ಳೆಯ ಸ್ಪಂದನೆ ಇರುತ್ತೆ. ಅದೇ ರೀತಿ ಈಗ ಸದ್ಯಕ್ಕೆ ಸವಿತಾ ಮೇಡಮ್ ಅಂತ ಒಬ್ಬರು ಡಿಪೋ ಮ್ಯಾನೇಜರ್ ಇದ್ದಾರೆ. ಅವರು ಹೆಣ್ಮಕ್ಳಾದ್ರೂ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬಂದ್ರೂ ತಡೆಯುವಂಥ ಶಕ್ತಿ ಅವ್ರಿಗಿದೆ. ಅದೇ ರೀತಿಯಲ್ಲಿ ಡಿಪೋನ ಚೆನ್ನಾಗಿ ಇಟ್ಕೊಂಡು ಜನಸಾಮಾನ್ಯರಿಗೆ ಒಂದು ಊರುಗೋಲಾಗಿ ಯಾವುದೇ ಒಂದು ರೂಟಲ್ಲೂ ಆಪ್ರೇಟ್ ಆಗಲಿಲ್ಲ ಅಂದರೆ ತಕ್ಷಣ ಕ್ರಮ ತಗೊಂಡು ಜನಸಾಮಾನ್ಯರಿಗೆ ಪ್ರಯಾಣಿಕರಿಗೆ ಒಂದು ಸಾರಿಗೆಯ ವ್ಯವಸ್ಥೆಯನ್ನು ಒಳ್ಳೆಯ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕೂ ನಮಗೆ ತುಂಬ ಹೃದಯಪೂರ್ವಕ ಸ್ವಾಗತ ಅಂತ ಹೇಳ್ಬೋದು. ಹೆಣ್ಣುಮಕ್ಕಳು ಈ ರೀತಿ ಒಂದು ಒಳ್ಳೆ ರೀತಿ ಕೆಲಸ ಮಾಡ್ತಾ ಇರೋದು ನಮಗೂ ತುಂಬ ಸಂತೋಷ. ಅದೇ ರೀತಿ ಇವತ್ತು ನಮ್ಮ ಏನು ಟಿ ಸಿ ಒಬ್ಬರಿದ್ದಾರೆ ಅವರು ವಿ ಬಯಾರೆಡ್ಡಿ ಅಂತ ಪ್ರಾಮಾಣಿಕ ಅಧಿಕಾರಿ ಒಬ್ಬರು ನಿವೃತ್ತಿ ಹೊಂದುತ್ತಾ ಇದ್ದಾರೆ. ಅದರ ಒಂದು ಸುದ್ದಿನ ಮಾಡೋಕ್ಕೆ ಇವತ್ತು ಬಂದಿದ್ದೀನಿ. ಮತ್ತು ಇನ್ನೊಂದು ಇಲ್ಲಿನ ಒಂದು ಶಾಸಕರು ಕೂಡ ಒಂದು ಒಳ್ಳೆಯ ಸೇವೆ ಸಲ್ಲಿಸ್ತಾ ಇದ್ದಾರೆ. ಏನಂದರೆ ಅವರು ಮಂತ್ರಿಗಳಾಗಿದ್ದರೂ ಸಹ ಅವರ ಒಂದು ಇದರಲ್ಲಿ ಎಲೆಕ್ಟ್ರಿಕಲ್ ಬಸ್ ಡಿಪೋ ಒಂದು ಮಾಡಬೇಕು ಅಂತಂದ್ಬಿಟ್ಟು ಸರ್ಕಾರಕ್ಕೆ ಒಂದು ಡಿಮ್ಯಾಂಡ್ ಮಾಡಿದ್ದಾರೆ. ಇಷ್ಟರಲ್ಲೇ ಆ ಒಂದು ಸುದಿನ ಕಾಣಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ನಮ್ಮ ಬೈರೆಡ್ಡಿ ಅವರ ಕಾರ್ಯಕ್ರಮ ನೋಡೋಣ ವೀಕ್ಷಕರೇ. ಬೀಳ್ಕೊಡುಗೆ ಸಮಾರಂಭ ಯಾವ ರೀತಿ ನಡೀತದೆ, ಯಾರು ಏನು ಮಾತಾಡ್ತಾರೆ ಅಂತ ಮುಂದಿನ ಚಿತ್ರಾವಳಿಗಳಲ್ಲಿ ತಾವು ನೋಡಬಹುದು ವೀಕ್ಷಕರೇ.
ಸ್ಟ್ಯಾಂಡ್లో బాగా సపోర్ట్ చేయడానికి ಮೇಡಮ್ ಬನ್ನಿ ಸರ್. ಓಕೆ. ಈ ಒಂದು ಬೈಯಾರೆಡ್ಡಿ ಅವರ ಏನು ಅಭಿನಂದನಾ ಕಾರ್ಯಕ್ರಮ ಇದೆ ಅದು ತುಂಬ ಸಂತೋಷವಾಗಿ ಸಿಬ್ಬಂದಿ ವರ್ಗದವರು ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ಈಗ ಕೆಲವು ಸಿಬ್ಬಂದಿ ವರ್ಗದವ್ರನ್ನೇ ಮಾತಾಡ್ಸೋಣ ವೀಕ್ಷಕರೇ, ಯಾವ ರೀತಿ ಇವರು ಕಾರ್ಯನಿರ್ವಹಿಸ್ತಾ ಇದ್ರು ಏನು ಅಂತ ಕೇಳೋಣ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ತಮ್ಮ ಪರಿಚಯ ಸರ್? ಸರ್ ನನ್ನ ಹೆಸರು ನಾನು KC ಲಕ್ಷ್ಮೀಪತಿ ಅಂತ. ಏನಾಗಿದ್ದೀರಾ? ಇಲ್ಲಿ ಸಹಾಯಕ ಸಂಚಾರ ನಿರೀಕ್ಷಕ ಆಗಿದ್ದೀನಿ, ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿದ್ದೀನಿ. ಹೇಳಿ. ನಾನು ಈ ಡಿಪೋದಲ್ಲಿ ಸುಮಾರು 34 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈಗ ಬೈರೆಡ್ಡಿಯವ್ರನ್ನ ನಾನು ಕಂಡಕ್ಟರಾಗಿ ನೋಡಿದ್ದೀನಿ. ಈಗ ಪ್ರಸ್ತುತ ಅವರು ಸಂಚಾರ ನಿಯಂತ್ರಕರಾಗಿ ತಮ್ಮ ಸುದೀರ್ಘ 34 ವರ್ಷಗಳ ಸೇವೆಯನ್ನು ಪೂರೈಸಿ ಈ ದಿನ ಅವರು ನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರು ತುಂಬ ಪ್ರಾಮಾಣಿಕವಾಗಿ ಮತ್ತು ಉತ್ತಮವಾಗಿ ಸೇವೆ ಸಲ್ಲಿಸಿ ಹಲವಾರು ಪ್ರಶಸ್ತಿಗಳನ್ನು ಹಾಗೂ ಹಲವಾರು ನಗದು ಪುರಸ್ಕಾರಗಳನ್ನು ಸಹ ನಮ್ಮ ಕೈಯಾರೆ ಪಡೆದಿರ್ತಾರೆ. ಅವರ ಒಂದು ನಡವಳಿಕೆ ತುಂಬ ಅತ್ಯುತ್ತಮವಾಗಿದೆ. ಅವರ ಒಂದು ಕರ್ತವ್ಯ ಸಮಯದಲ್ಲೂ ಸಹ ಕರ್ತವ್ಯದ ಸಮಯ ಪ್ರಜ್ಞೆ ಮತ್ತು ನಮ್ಮ ಚಾಲಕರ ನಿರ್ವಾಹಕರ ಜೊತೆ ಅತ್ಯಂತ ಸೌಹಾರ್ದಯುತವಾಗಿ ಮತ್ತು ಸಂಯಮದಿಂದ ನಡೆದುಕೊಳ್ತಾ ಇದ್ದರು. ಒಳ್ಳೆಯ ಪ್ರಖ್ಯಾತಿಯನ್ನು ಗಳಿಸಿದ್ದಾರೆ. ಅವರು ಇನ್ನೂ ಹಲವಾರು ವರ್ಷಗಳ ಕಾಲ ಈ ನಮ್ಮ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಬೇಕಾಗಿತ್ತು. ಆದರೆ ನಮ್ಮ ಜನ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಅವರು ಈ ದಿನ ಅವರು ನಿವೃತ್ತಿ ಆಗ್ತಾ ಇದ್ದಾರೆ. ಅವರ ಒಂದು ನಿವೃತ್ತಿ ಸೇವೆ ನಮ್ಮ ಪೂರೈಸಿ ಇದನ್ನು ವಿಶ್ರಾಂತಿ ಜೀವನಕ್ಕೆ ತೆರಳ್ತಾ ಇದ್ದಾರೆ. ಅವರಿಗೆ ದೇವರ ಆರೋಗ್ಯ ಐಶ್ವರ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ಕೊತಾ ಇದ್ದೀವಿ ಸರ್. ಓಕೆ. ಎಷ್ಟು ಜನ ಸಿಬ್ಬಂದಿ ಸೇರಿದ್ರು ಸರ್ ನಿಮ್ಮ ಸಮಾರಂಭಕ್ಕೆ? ಈ ಒಂದು ಸಮಾರಂಭಕ್ಕೆ ಸುಮಾರು ಒಂದು 500ರಿಂದ 600 ಜನ ಎಲ್ಲ ಸೇರಿದರು. ಎಲ್ಲರೂ ಅವರಿಗೆ ಒಂದು ಶುಭಾಶಯಗಳನ್ನು ಕೋರಿ ಈ ದಿನ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಸತ್ಯನಾರಾಯಣ ರೆಡ್ಡಿ ಅವ್ರ ಜೊತೆ ನಮ್ಮ ಸತ್ಯನಾರಾಯಣ ರೆಡ್ಡಿ ಅವರು ಸಹ ಸಹಾಯಕ ಹವಾಲ್ದಾರರಾಗಿ ಅವರು ನಮ್ಮ ಭದ್ರತಾ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಅವ್ರ ಜೊತೆಯಲ್ಲಿ ಅವರು ನಿವೃತ್ತಿ ಹೊಂದಿದ್ದಾರೆ. ಅವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇವರೆಲ್ಲರೂ ಸಹ ನಮ್ಮ ಘಟಕದ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿ ಮತ್ತು ನನ್ನ ಅಧೀನ ಸಿಬ್ಬಂದಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ತುಂಬ ಅತ್ಯುತ್ತಮ ಕೆಲಸಗಾರ, ಅತ್ಯುತ್ತಮ ಆಡಳಿತಗಾರ, ಒಳ್ಳೆ ಕೆಲಸಗಾರ. ಇಂಥ ಒಂದು ಕೆಲಸಗಾರನ ನಾವು ಇದನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಒಂದು ಬೇಸರ ಆಗ್ತಾ ಇದೆ, ಒಂದು ಕಡೆ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ನಮ್ಮ ಸಂಸ್ಥೆ ತುಂಬ ಅತ್ಯವಸರ ಸೇವೆ, ಎಮರ್ಜೆನ್ಸಿ ಸರ್ವಿಸ್ ನಮ್ಮದು, ಪೊಲೀಸು, ಮೆಡಿಸಿನು, ವೈದ್ಯಕೀಯ ಮತ್ತು ನಮ್ಮದು KSRTC. ನಮಗೆ ರಜಾ ದಿನಗಳು ಬಂದರೆ ಕೆಲಸದ ಒತ್ತಡ ಜಾಸ್ತಿ. ಬೇರೆ ಇಲಾಖೆಗಳಿಂದ ನಮ್ಮದು ತುಂಬ ಒಂದು ವಿಭಿನ್ನವಾದಂಥ ಒಂದು ವೈಶಿಷ್ಟ್ಯವಾದಂಥ ಒಂದು ಸಂಸ್ಥೆ. ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋದು ತುಂಬ ಕಷ್ಟಕರ ಸಮಯ. ಈಗಲಾದರೂ ಅವರು ನಿವೃತ್ತಿ ಹೊಂದಿ ಅವರ ಕುಟುಂಬ ಸಮೇತ ನೆಮ್ಮದಿಯಿಂದ ಜೀವನ ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ. ಓಕೆ, ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಓಕೆ. ನಮಸ್ಕಾರ ಬೈರೆಡ್ಡಿ ಅವ್ರಿಗೆ. ಏನು ಸರ್ ಇವತ್ತು ನಿವೃತ್ತಿ ಹೊಂದುತ್ತಾ ಇದ್ದೀರಾ? ನಿಮ್ಮ ಹಿರಿಯ ಅಧಿಕಾರಿಗಳು ಹೇಳ್ದಂಗೆ ನಮಗೂ ಒಂಥರ ಬೇಸರ ಆಗ್ತಾಯಿದೆ. ಏನಂದರೆ ನಾವು ಯಾವತ್ತೇ ಆಗಲಿ ನಿಮ್ಗೆ ಸುಮಾರು ದಿವಸ ಫೋನ್ಗಳಲ್ಲಿ ಸಂಪರ್ಕ ಮಾಡಿದಾಗಲೂ ನೀವಾಗಲಿ, ನಿಮ್ಮ ಹಿರಿಯ ಅಧಿಕಾರಿಗಳಾಗಲಿ, ನಿಮ್ಮ ಮ್ಯಾನೇಜರ್ ಆಗಲಿ, ಬಸ್ಗಳು ಬರೋಲ್ಲ. ಈ ತನಕಲ್ಲು ನಾರಾಯಣಪಲ್ಲಿ ನಮಗೆ ದೊಡ್ಡ ತಲೆನೋವು, ನಿಮಗೂ ತಲೆನೋವು. ಯಾಕೆ ಗೊತ್ತಾ, ಇವು ರಾತ್ರಿ ಪಾಳೆಯ ಈ ಕೆಲಸ ಮಾಡೋವಂಥವು. ನಾವು ಎಲ್ಲ ಸಿಟಿ ಎಲ್ಲ ತಿರುಗಿ ಎಲ್ಲ ಕೆಲಸ ಕಾರ್ಯಗಳು ಮುಗಿಸ್ಕೊಂಡು ಬಂದಾಗ 7:30, 8:30, 9 ಗಂಟೆ ಆಗುತ್ತೆ. ಅಂಥ ಟೈಮುಗಳಲ್ಲಿ ಬಸ್ಸುಗಳು ಸುಮಾರು ಸರಿ ಕೈ ಕೊಟ್ಟಿರೋವಂಥ ಉದಾಹರಣೆಗಳಿದೆ. ಅವು ಯಾವ ರೀತಿ ನೀವು ನಮಗೆ ಅನುಕೂಲ ಮಾಡಿದ್ದೀರಾ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ಇವತ್ತು ನಿವೃತ್ತಿ ಹೊಂದುತ್ತಾ ಇದ್ದೀರಾ, ನಿಮಗೆ ಏನು ಅನಿಸುತ್ತೆ? ಸಮಸ್ಯೆ ಚೆನ್ನಾಗಿದೆ ಸರ್. ನಮಗೆ ಒಳ್ಳೆ ಎಲ್ಲ ನೌಕರಿಗೂ, ಅವರ ಫ್ಯಾಮ್ಲಿ ಮತ್ತು ಎಲ್ಲ ಕಾರ್ಮಿಕರಿಗೂ ಒಂದು ಒಳ್ಳೆಯ ಆರೋಗ್ಯ ಮತ್ತು ವಿದ್ಯಾಭ್ಯಾಸ ಎಲ್ಲ ಪೂರ್ತಿ ಕೊಟ್ಟಿದೆ. ಜೊತೆಗೆ ಜನಗಳು ಮತ್ತು ಪ್ರಯಾಣಿಕರು ಮತ್ತು ಸಮಸ್ಯೆಗೆ ನಾವು ಒಂದು ಸೇತುವೆ ಇದ್ದೀವಿ. ಸತ್ಯಾನಿಯಂತ್ರಕರು ಆಗುವವುಗಳ ಬಗ್ಗೆ ಸಾರ್ವಜನಿಕರು ಕೇಳೋದು ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ, ನಾವು ಒಂದು ಸೇತುವೆ ಇದ್ದಂಗೆ ಸೇಮ್ ರಾಮರಿಗೆ ಆಂಜನೇಯ ಯಾತ್ರ ಇದ್ದಂಥ ಆ ಥರ ಆಗಿ ನಾವು ಸೇತುವೆ ಇದ್ದಂಗೆ.
ಬಟ್ ನಿಷ್ಠೆಯಿಂದ ಕೆಲಸ ಮಾಡಿ ಪ್ರಯಾಣಿಕರ ಹತ್ರ ಒಳ್ಳೆ ಚೆನ್ನಾಗಿ ಮಾತಾಡ್ತಾರೆ ಸರ್, ಮಾಡಿ ಒಳ್ಳೆ ಕಾರ್ಯ ನಿರ್ವಹಿಸ್ತಾರೆ ಸರ್. ಮತ್ತು ಮುಂದಿನ ನಡೆ ಏನು ನಿಮ್ಮದು? ಸರ್ ವಿಶ್ರಾಂತಿ ಜೀವನ ಮಾಡೋಣ ಅಂತ ಮಾಡಿ ಎಲ್ಲ ಊರ ಕಡೆ ಹೋಗಿ ವಿಶ್ರಾಂತಿ ಜೀವನ ನಡೆಸೋದಲ್ಲ, ನಿಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಯಾವ ರೀತಿ ಕೆಲವು ಪ್ರಾಬ್ಲಮ್ಗಳಿರುತ್ತೆ ಅಂಥವು ನಿಮ್ಮ ಕಿರಿಯರಿಗೆ ಸಹಕಾರ ನೀಡಿ. ನನ್ನೊಂದು 94ರಿಂದ ಯಾವುದೇ ಕಾರಣಕ್ಕಾಗಿ ಸಂಸ್ಥೆ ಕೊಟ್ಟಂಥ ಇನ್ಸೆಂಟಿವ್ ದುಡ್ಡನ್ನು ನಾನು ಕೊಡ್ತಾ ಇಲ್ಲ ಮನೆಯಲ್ಲಿ. ನಾನು ಶ್ರೀಮಂತ ಕೊಡ್ತಾ ಇಲ್ಲ. ಕಾರಣ ಅಂದರೆ ಯಾರೋ ಮುದುಕು ಸಿಕ್ಕಲಿ ಇಲ್ಲ ವಿದ್ಯಾರ್ಥಿ ಸಿಕ್ಕಲಿ, ಅವ್ರು ಪಾಸ್ಗೆ ಸಾಲದು ಎಲ್ಲ ಹುಡುಗ ಸಾಮಾನು ತಂದೆ ಕೊಟ್ಟುಬಿಡು ಒಂದು ಪಾಸ್ ಮಾಡಿಸ್ಕೊಡೋದು, ಇಲ್ಲ ಹಾಸ್ಟೆಲು ಇನ್ನೊಂದು ಮತ್ತೊಂದು ಬುಕ್ಸು ಯಾವುದಾದಾಗಲಿ ಒಂದು ಹಳ್ಳಿ ಸೇವೆ ಮಾಡ್ತಾ ಮಾಡೋ ನಾನು ಒಬ್ಬರು ಬಿಟ್ಟು ಇನ್ನೊಬ್ರು ಹೇಳ್ಬಾರ್ದು. ಆ ಥರ ಟೈಮಲ್ಲಿ ಅವ್ರಿಗೆ ಹೇಳ್ಬಿಟ್ಟೆ ನೋಡಪ್ಪ ಪಾಸ್ ಒಂದು ಮಾಡಿಸ್ಕೊಟ್ಟೆ, ಇನ್ನು 2 ಚಿಕ್ಕವನ್ನ 2 ಮಾಡಿಸ್ಕೊಡು, ಈ ಸೇವೆ ಮಾಡಿಕೊಂಡು ಈ ಜನಗಳಲ್ಲಿ ಒಳ್ಳೆ ಚೆನ್ನಾಗಿ ಅದನ್ನು ಕೆಲಸ ಮಾಡ್ತಾಯಿದ್ದೆ. ಇದೊಂದು ಹೇಳಕ್ಕೆ ಭಾರಿ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ನನಗೆ ನಾನು ಒಂದು ರೂಪಾಯಿ ಕೇಳಿಲ್ಲ ಸರ್ ನಿಜವಾಗ್ಲೂ. ಅವರು ಟೈಲರಿಂಗ್ ಕೆಲಸ ಮಾಡ್ಕೊಂಡು ಮಕ್ಕಳು ಓದಿಸೋಕ್ಕೆಲ್ಲ ಮಾಡಿದ್ರು, ಇನ್ಸೆಂಟಿವ್ ಕಾಸಲ್ಲಿ 1 ರೂಪಾಯಿ ಕೊಟ್ಟಿಲ್ಲ. ಒಳ್ಳೆ ಕೆಲಸ ಅದೆಲ್ಲ ಸಾರ್ವಜನಿಕರ ಬರ್ತಕ್ಕಂಥ ಬಡ ವಿದ್ಯಾರ್ಥಿಗಳಾಗಿರ್ಬೋದು, ಮುದುಕರಾಗಿರ್ಬೋದು, ಇಲ್ಲ ಊಟ ಇಲ್ಲಿರೋದು ಊಟ ಕೊಡಿಸ್ಬಿಟ್ಟು ಎಷ್ಟೋ ಸರಿ ವಾಪಸ್ ನಾನು ಎಷ್ಟೋ ಉಪವಾಸ ಇದೆ. ಓಕೆ, ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ, ಘಟಕದ ವ್ಯವಸ್ಥಾಪಕರಿದ್ದಾರೆ ನಮ್ಮ ಸವಿತಾ ಮೇಡಮ್ ಅಂತ. ಈ ಸವಿತಾ ಮೇಡಮ್ ಅವರು ಯಾವ ರೀತಿ ಅವ್ರ ಬಗ್ಗೆ, ಅವರ ಸೇವೆ ಬಗ್ಗೆ ಮಾತಾಡ್ತಾರೆ ಅಂತ ಅವ್ರನ್ನೇ ಒಂದು ಪತ್ರಿಕೆ ಹೇಳಿಕೆ ತಗೊಳ್ಳೋಣ ವೀಕ್ಷಕರೇ. ನೋಡಿ, ಮೇಡಮ್ ಅವ್ರನ್ನ ಮಾತಾಡೋಣ. ಮೇಡಮ್ ಅವರೇ ನಮಸ್ಕಾರ. ಮೇಡಮ್ ಅವರೇ ನಮಸ್ಕಾರ ಸರ್. ನೀವು ಹೆಣ್ಣು ಮಕ್ಕಳಾಗಿ ನಿಮ್ಮ ಒಂದು ಸೇವೆ ನಿಜವಾಗ್ಲೂ ಅಮೋಘ. ಮತ್ತು ಇವತ್ತು ವಿಶೇಷವಾಗಿ ನಮ್ಮ ಬೈರೆಡ್ಡಿ TC ಅವರು ನಿವೃತ್ತಿ ಹೊಂದಿದ್ದಾರೆ. ಇವರ ಸೇವೆ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಬೈರೆಡ್ಡಿ ಅವರು ನಮ್ಮ KSRTCಯಲ್ಲಿ 32 ವರ್ಷಗಳ ಕಾಲ ನಿರಂತರ ಸೇವೆ ಸಲ್ಲಿಸಿದ್ದಾರೆ. ಅವರು ಇದರಲ್ಲಿ ಬಸ್ ನಿಲ್ದಾಣದಲ್ಲಿ 9 ವರ್ಷಗಳ ಕಾಲ ಸಂಚಾರ ನಿಯಂತ್ರಕ್ಕಾಗಿ ಸೇವೆ ಸಲ್ಲಿಸಿ ಜನರು ಹೆಚ್ಚಾಗಿದ್ದಾಗ ಯಾವ ಥರ ಬಸ್ನೆಲ್ಲ ಆಗಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋರು. ಅದೇ ರೀತಿ 1 ವರ್ಷದಿಂದ ನಮ್ಮ ಘಟಕದಂತಹ ಮಾರ್ಗಗಳನ್ನು, ಅನುಸೂಚಿಗಳನ್ನು ಕಳಿಸೋದು, ಡ್ರೈವರ್ ಕಂಡಕ್ಟರ್ ಎಲ್ಲ ಮೇಂಟೈನ್ ಮಾಡೋದು, ಆ ಕಾರ್ಯಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾಯಿದ್ರು. ಒಂದು ಅಪಘಾತ ಆದಾಗ ಕೂಡ ಅಷ್ಟೇ ಅಟೆಂಡ್ ಮಾಡೋದಕ್ಕೆಲ್ಲ ಹೋಗ್ತಾಯಿದ್ರು. ಅವರ ಕರ್ತವ್ಯನೂ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ. ಇನ್ನೊಂದು ನಾವು ನಮ್ಮದು 9 ಕಾಲು ತನಕಲ್ ಗಾಡಿ, ಆ ಗಾಡಿಗೆ ಸುಮಾರು ಜನ ಪ್ರಯಾಣಿಕರು ಬರ್ತಾಯಿದ್ರು. ಒಂದೊಂದು ಸರಿ ಈ ಟ್ರಾಫಿಕ್ ಜಾಮ್, ನೀವೇನು ಮಾಡೋಕ್ಕಾಗಲ್ಲ, ನಾವು ಏನು ಮಾಡೋಕ್ಕಾಗಲ್ಲ, 10-10:30 ಆಗ್ತಾಯಿತ್ತು. ಆವಾಗಲೂ ಕೂಡ ಅವರು ಲಾಕ್ ಹಾಕ್ಕೊಂಡು ಹೋಗ್ದಿರ ಎಷ್ಟೋ ಸರಿ ನಮ್ಮ ಸಹಕಾರ ಕೊಟ್ಟಿದ್ದಾರೆ. ನೀವು ಸಹಕಾರ ಕೊಟ್ಟಿದ್ದೀರಾ. ಸುಮಾರು ಸರಿ ಎಲ್ಲೇ ಬಸ್ಸಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ತಾವು ಗಮನ ಹರಿಸಿದ್ದೀರಾ. ಕೆಲವು ವಿಷಯಗಳು ನಿಮ್ಮ ಹತ್ರ ಚರ್ಚೆ ಮಾಡಿದ್ದೀವಿ, ನಮಗೂ ತುಂಬ ಸಂತೋಷ ಆಗುತ್ತೆ. ಮತ್ತು ಈಗ ನಮ್ಮ ಪ್ರಯಾಣಿಕರ ಗತಿ ಏನು? ಇಂಥ ಒಳ್ಳೆ ಅಧಿಕಾರಿ ರಿಟೈರ್ಡ್ ಆಗ್ತಾಯಿದ್ರೆ ಇವರಿಗೆ ಪ್ಯಾರಲಲ್ಲಿ ಯಾರಾದರೂ ಅಪಾಯಿಂಟ್ ಮಾಡಿದ್ದೀರಾ? ಮಾಡಿದ್ವಿ ಸರ್, ಇದ್ದಾರೆ. ನಾವು ಎಲ್ಲ ಸಪೋರ್ಟ್ ಮಾಡ್ತೀವಿ. ಬಸ್ ಸ್ಟ್ಯಾಂಡಲ್ಲಿ ಕಾಮತ್ ಅಂತ ಬಂದಿದ್ದಾರೆ. ನಾವು ಪ್ರಯಾಣಿಕರು ನಿಟ್ಟೆಸರು ಬಿಡ್ಬೋದು. ಹೌದು ಸರ್, ಎಲ್ಲ ಇದ್ದಾರೆ, ಆರಾಮಾಗಿದ್ದಾರೆ. ಇವಾಗೂ ಅಷ್ಟೇ ಎಲ್ಲ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಪ್ರಯಾಣಿಕರೆಲ್ಲ ಹೋದ್ಮೇಲೆ ಅವ್ರಿಗೆಲ್ಲ ಬಸ್ ಎಲ್ಲ ಅನುಕೂಲ ಮಾಡಿಕೊಟ್ಮೇಲೆ ಮತ್ತೆ ಅವ್ರ ಮನೆಗಳಿಗೆ ತಲುಪ್ತಾರೆ. ಯಾವುದೇನು ತೊಂದರೆ ಇಲ್ಲ. ನಮ್ಮ ಸ್ಟಾಫ್ ತುಂಬ ಸಪೋರ್ಟ್ ಮಾಡ್ತಾರೆ. ಬಸ್ ಸ್ಟ್ಯಾಂಡಲ್ಲಿ ಇರುವಾಗ ಏನಾದರೂ ತೊಂದರೆ ಇದ್ದಾಗ ನಮಗೆ ಕಾಲ್ ಮಾಡಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ. ಒಂದ್ ವೇಳೆ ಏನಾದರೂ ಲೇಟ್ ಆಗಿಬಿಟ್ರೆ ಬಸ್ಸು ಆ ಥರ ಬೇರೆ ಬಸ್ ಕೂಡ ನಾವು ಅರೇಂಜ್ಮೆಂಟ್ ಆ ಥರ ಮಾಡಿದ್ದೀರಾ? ಬಸ್ಸುಗಳು ಎಷ್ಟೋ ಸರಿ ಇದಾದಾಗ ಆ ಬಸ್ಸನ್ನು ನಿಲ್ಲಿಸ್ಬಿಟ್ಟು ಬೇರೆ ಈ ಬಸ್ಸನ್ನೇ ಕಳಿಸಿದ್ದೀರಾ. ಅದು ನಾನು ಅನುಭವಿಸಿದ್ದೀನಿ. ಈ ಗಾಡಿಗೆ ಸುಮಾರು ನಿಮ್ಮ ಕೇಂದ್ರ ಕಚೇರಿಗೂ ಅಲ್ದಿದ್ದೀವಿ, ಸುಮಾರು ಸರಿ ಕಷ್ಟಪಟ್ಟಿದ್ದೀವಿ. ಆ ಕಷ್ಟ ಸುಖಗಳು ನಿಮ್ಮ ಹತ್ರ ಹಂಚ್ಕೊಂಡಿದೆ. ಅದಕ್ಕೆ ನಿಮ್ಮನ್ನು ನೋಡಿದ್ರೆ ನಮ್ಗೆ ಅಪ್ರಿಸಿಯೇಟು. ನಮ್ದು ಏನೇ ಕೆಲಸ ಇದ್ದರೂ ಸವಿತಾ ಮೇಡಮ್ ಇದ್ದಾರೆ ಅಂತಂದ್ಬಿಟ್ಟು ನಮ್ಗೆ ಭಯನೇ ಇರಲ್ಲ. ಎಷ್ಟೊತ್ತಿಗಾಗಲಿ ಗ್ಯಾರಂಟಿ ಬಸ್ ಸಿಗುತ್ತೆ ಅಂತ ಬಂದುಬಿಡ್ತೀವಿ. ಅದೇ ಈ ಹಿಂದೆ ಇದ್ದರು, ಬಸ್ ಬರುತ್ತೋ ಬರಲ್ವೋ 8 ಗಂಟೆ 7 ಗಂಟೆಗೆ ಒಂದು ಸ್ವಲ್ಪ ಹೊಟ್ಟಿದ್ರು ನಾವೇನೋ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬಿಡ್ತಾಯಿದ್ವಿ. ಆ ಥರ ನಿಮ್ಮ ಒಂದು ಸಹಕಾರ ಇದೆ. ಓಕೆ, ತುಂಬ ಥ್ಯಾಂಕ್ ಯು. ಧನ್ಯವಾದ.
ಕಡೆ ಬಾ